ದುಡ್ಡಿನ ಮದಕ್ಕೆ ಬಿದ್ದ ದೊಡ್ಡ ಪೆಟ್ಟು. ಪೆಟ್ರೋಲ್ ಬಂಕ್ ಕೆಲಸಗಾರ್ತಿಗೆ ಅವಮಾನಿಸಿದವನಿಗೆ ಚೀನಾದ್ಯಂತ ಪೆಟ್ರೋಲ್ ನಿಷೇಧ. ನಮ್ಮಲ್ಲಿ ಒಂದು ಮಾತಿದೆ, ದುಡ್ಡು ಬಂದಾಗ ವಿನಯ ಬರಬೇಕು, ಇಲ್ಲದಿದ್ರೆ ಆ ದುಡ್ಡೇ ಮನುಷ್ಯನನ್ನ ನಾಶ ಮಾಡುತ್ತದೆ. ಇತ್ತೀಚೆಗೆ ಚೀನಾದಲ್ಲಿ ನಡೆದ ಒಂದು ಘಟನೆ ಈ ಮಾತಿಗೆ ಅಕ್ಷರಶಃ ಸಾಕ್ಷಿಯಾಗಿದೆ. ಒಬ್ಬ ಶ್ರೀಮಂತ ಕಾರು ಮಾಲೀಕ ತನ್ನ ದುಡ್ಡಿನ ಅಹಂಕಾರದಿಂದ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುವ ಒಬ್ಬ ಸಾಮಾನ್ಯ ಮಹಿಳೆಗೆ ಅವಮಾನ ಮಾಡ್ತಾನೆ. ಆದರೆ ಆತ ಮಾಡಿದ್ದು ಒಂದು ತಪ್ಪು. ಅದಕ್ಕೆ ಆ ದೇಶದ ವ್ಯವಸ್ಥೆ ಕೊಟ್ಟ ಶಿಕ್ಷೆ ಮಾತ್ರ ಇಡೀ ಜಗತ್ತೇ ಬೆರಗಾಗುವಂತಿದೆ. ಆ ವ್ಯಕ್ತಿಗೆ ಚೀನಾದ ಯಾವುದೇ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕದಂತೆ ದೇಶಾದ್ಯಂತ ನಿಷೇಧವನ್ನ ಹೇರಲಾಗಿದೆ. ಇದು ಕೇವಲ ಒಂದು ಶಿಕ್ಷೆಯಲ್ಲ, ಇದು ಸಮಾಜದ ಕೆಳಮಟ್ಟದ ಕಾರ್ಮಿಕರಿಗೂ ಗೌರವ ಕೊಡಬೇಕು ಎಂಬ ಸಂದೇಶವನ್ನ ಇಡೀ ಜಗತ್ತಿಗೆ ಸಾರಿದ ಘಟನೆ. ಒಬ್ಬ ಸಾಮಾನ್ಯ ನಾಗರಿಕನಾಗಿ ಈ ಘಟನೆಯನ್ನ ನೋಡಿದಾಗ ನಮಗೆ ಅನ್ವಯವಾಗುವ ಎಷ್ಟೋ ಪಾಠಗಳು ಇಲ್ಲಿವೆ. ಚೀನಾದ ಒಂದು ಬಿಡುವಿಲ್ಲದ ಪೆಟ್ರೋಲ್ ಬಂಕ್ಗೆ ಐಷಾರಾಮಿ ಕಾರೊಂದರಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಪೆಟ್ರೋಲ್ ಹಾಕಿದ ನಂತರ ಹಣ ಪಾವತಿ ಮಾಡುವಾಗ ಆತ ನೇರವಾಗಿ ಆ ಕೆಲಸಗಾರ್ತಿಯ ಕೈಗೆ ಹಣವನ್ನ ಕೊಡೋ ಬದಲು ಹಣವನ್ನ ನೆಲಕ್ಕೆ ಎಸಿತಾನೆ. ಆ ಮಹಿಳೆ ಕೂಡ ಬಗ್ಗಿಕೊಂಡು ಆ ಹಣವನ್ನ ಆರಿಸಿಕೊಳ್ಳಬೇಕಾದ ಪರಿಸ್ಥಿತಿ ಬಂದೊದಗುತ್ತೆ. ಹಣವನ್ನ ನೆಲಕ್ಕೆ ಎಸೆದ ಆ ವ್ಯಕ್ತಿಯ ಮುಖದಲ್ಲಿ ಒಂದು ರೀತಿಯ ಅಹಂಕಾರದ ನಗೆ ಇರುತ್ತೆ. ಪಾಪ ಆ ಕೆಲಸಗಾರ್ತಿಯಾದ್ರೂ ಏನ್ ಮಾಡ್ತಾಳೆ, ಸುಮ್ಮನೆ ಆ ಹಣವನ್ನ ಆರಿಸಿ ತನ್ನ ಕೆಲಸ ಮುಂದುವರಿಸ್ತಾಳೆ. ಆದ್ರೆ ಈ ಇಡೀ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ತಕ್ಷಣ ಚೀನಾದ ಜನರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲಸ ಯಾವುದಾದ್ರೇನು, ಮನುಷ್ಯತ್ವ ಬೇಡವಾ ಎಂಬ ಪ್ರಶ್ನೆಗಳು ಎದ್ದಿವೆ. ಸಾಮಾನ್ಯವಾಗಿ ಇಂತಹ ಘಟನೆಗಳು ನಡೆದಾಗ ನಾವು ಎಂತ ಕೆಟ್ಟ ಮನುಷ್ಯ ಎಂದು ಹೇಳಿ ಸುಮ್ಮನಾಗ್ಬಿಡ್ತೇವೆ. ಆದ್ರೆ ಚೀನಾದಲ್ಲಿ ಮಾತ್ರ ಹಾಗಾಗಿಲ್ಲ. ಅಲ್ಲಿನ ಸರ್ಕಾರ ಮತ್ತು ಪೆಟ್ರೋಲ್ ಬಂಕ್ಗಳ ಒಕ್ಕೂಟ ಒಂದು ಕಠಿಣ ನಿರ್ಧಾರವನ್ನ ತೆಗೆದುಕೊಂಡಿದೆ. ಆ ಕಾರಿನ ನಂಬರ್ ಪ್ಲೇಟ್ ಆಧರಿಸಿ ಆ ವ್ಯಕ್ತಿಯನ್ನ ಕಪ್ಪು ಪಟ್ಟಿಗೆ ಸೇರಿಸಲಾಗಿದೆ, ಅಂದ್ರೆ ಬ್ಲಾಕ್ ಲಿಸ್ಟ್ಗೆ ಸೇರಿಸಿದ್ದಾರೆ. ಈ ನಿಷೇಧದ ಅರ್ಥ ಏನಂದ್ರೆ ಇಷ್ಟೇ, ಆ ವ್ಯಕ್ತಿ ತನ್ನ ಐಷಾರಾಮಿ ಕಾರನ್ನ ತೆಗೆದುಕೊಂಡು ಚೀನಾ ದೇಶದ ಯಾವುದೇ ಮೂಲೆಗೆ ಹೋದ್ರು ಅಲ್ಲಿನ ಪೆಟ್ರೋಲ್ ಬಂಕ್ನವರು ಆತನಿಗೆ ಪೆಟ್ರೋಲ್ ಅನ್ನ ಕೊಡೋದಿಲ್ಲ. ಕಾರು ಎಷ್ಟೇ ದುಬಾರಿಯಾಗಿದ್ರು ಅದರಲ್ಲಿ ಪೆಟ್ರೋಲ್ ಇಲ್ದಿದ್ರೆ ಅದು ಒಂದು ಬರೀ ಕಬ್ಬಿಣದ ಚೂರಷ್ಟೇ. ದುಡ್ಡಿನಿಂದ ಎಲ್ಲವನ್ನ ಕೊಳ್ಳಬಹುದು ಎಂದುಕೊಂಡವನಿಗೆ ಅದೇ ದುಡ್ಡಿನಿಂದ ಇವತ್ತು ತನ್ನ ಐಷಾರಾಮಿ ಕಾರ್ಗೆ ಪೆಟ್ರೋಲ್ ಕೊಳ್ಳಲು ಸಾಧ್ಯವಾಗದ ಪರಿಸ್ಥಿತಿಯನ್ನ ತಾನೇ ನಿರ್ಮಾಣ ಮಾಡಿಕೊಂಡಿದ್ದಾನೆ. ಚೀನಾದಲ್ಲಿ ಇಂತಹ ಕಠಿಣ ಕ್ರಮಗಳು ಜಾರಿಯಾಗಲು ಅಲ್ಲಿನ ಸೋಷಿಯಲ್ ಕ್ರೆಡಿಟ್ ಸಿಸ್ಟಮ್ ಕೂಡ ಒಂದು ಕಾರಣವಾಗಿದೆಯಂತೆ. ಅಲ್ಲಿನ ಪ್ರತಿಯೊಬ್ಬ ನಾಗರಿಕನಿಗೂ ಅವನ ನಡವಳಿಕೆಯ ಆಧಾರದ ಮೇಲೆ ಅಂಕಗಳನ್ನ ನೀಡ್ತಾರಂತೆ. ನೀವು ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ರೆ ನಿಮ್ಮ ಅಂಕಗಳು ಹೆಚ್ಚಾಗ್ತವೆ ಮತ್ತು ನಿಮಗೆ ಸೌಲಭ್ಯಗಳು ಕೂಡ ಅಲ್ಲಿ ಜಾಸ್ತಿ ಸಿಗ್ತಾವಂತೆ. ಆದ್ರೆ ನೀವು ಯಾರಿಗಾದ್ರೂ ಅವಮಾನ ಮಾಡಿದ್ರೆ, ಟ್ರಾಫಿಕ್ ನಿಯಮ ಉಲ್ಲಂಘಿಸಿದ್ರೆ ನಿಮ್ಮ ಅಂಕಗಳು ಕಡಿಮೆ ಆಗ್ತಾನೆ ಹೋಗುತ್ತವಂತೆ. ಅಂಕಗಳು ಕಡಿಮೆ ಆದ್ರೆ ನಿಮಗೆ ರೈಲು ಟಿಕೆಟ್ ಸಿಗೋದಿಲ್ಲ, ವಿಮಾನ ಪ್ರಯಾಣಕ್ಕೆ ಅವಕಾಶ ಇರೋದಿಲ್ಲ, ಅಥವಾ ಈಗಿನಂತೆ ಪೆಟ್ರೋಲ್ ಕೂಡ ಸಿಗೋದಿಲ್ಲ. ಇದು ಸ್ವಲ್ಪ ಕಠಿಣ ಎನಿಸಿದ್ರು ಸಮಾಜದಲ್ಲಿ ಶಿಸ್ತನ್ನ ಕಾಪಾಡಲು ಇಂತಹ ಕ್ರಮಗಳು ಅನಿವಾರ್ಯ ಎಂದು ಕೆಲವರು ವಾದಿಸ್ತಾ ಇದ್ದಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನನಗೆ ಅನಿಸೋದು ಏನಂದ್ರೆ, ನಮ್ಮ ದೇಶದಲ್ಲೂ ಇಂತಹ ಯಾವುದಾದ್ರೂ ವ್ಯವಸ್ಥೆ ಇದ್ದಿದ್ರೆ ರಸ್ತೆಯಲ್ಲಿ ದರ್ಪ ತೋರುವವರಿಗೆ ಭಯ ಕೂಡ ಇರ್ತಾ ಇತ್ತು. ಹಾಗಾದ್ರೆ ಬನ್ನಿ, ನಾವು ಕೂಡ ನಮ್ಮ ಸುತ್ತಮುತ್ತಲಿನ ಶ್ರಮಿಕ ವರ್ಗಕ್ಕೆ ಗೌರವ ನೀಡೋಣ. ಒಂದು ಸಣ್ಣ ಥ್ಯಾಂಕ್ಸ್ ಅಥವಾ ಒಂದು ಸಣ್ಣ ನಗು ಅವರ ದಿನವನ್ನ ಉತ್ತಮಗೊಳಿಸಬಹುದು. ದುಡ್ಡಿನ ಮದಕ್ಕಿಂತ ಮನುಷ್ಯತ್ವದ ಮೆರುಗು ದೊಡ್ಡದು ಎಂಬುದನ್ನ ನಾವಿಂದು ಸಾರೋಣ.